ನಮಸ್ಕಾರ ಎಲ್ಲರಿಗೂ. ದೋಷ, ಕುಜ ದೋಷ. ದೋಷ ಅಂದರೆ ಸಾಕು ನಮ್ಮ ಜನಗಳಿಗೆ ಒಂದು ರೀತಿ ಭಯ. ಅದರಲ್ಲೂ ಕೂಡ ಸಾಕಷ್ಟು ಜನ ಖರ್ಚು ಮಾಡಿಬಿಟ್ಟಿದ್ದಾರೆ. ಈ ಕೆಲವರೆಲ್ಲ ಇರ್ತಾರೆ, ನಾವು ಅವರ ಬಗ್ಗೆ ಹೆಸರು ಹೇಳೋದು ಬೇಡ. ಅದರಲ್ಲೂ ಕೂಡ ಈ ಕುಕ್ಕೆ ಸುಬ್ರಹ್ಮಣ್ಯ, ಕೆಲವು ಇನ್ನೊಂದು ದೇವಸ್ಥಾನಗಳ ಬಗ್ಗೆ ಎಲ್ಲ ಹೇಳಿ ಅಲ್ಲಿ ಓಡಿಸ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ಮಾಡ್ಕೊಂಬನ್ನಿ, ಅಲ್ಲಿ ಹೋಗಿ ದೋಷ ಪರಿಹಾರ ಮಾಡ್ಕೊಂಬಂದ್ಬಿಟ್ರೆ ನಿಮಗೆಲ್ಲ ಸಮಸ್ಯೆ ಬಗೆಹರಿದ್ಬಿಡುತ್ತೆ. ಅಥವಾ ಯಾರೋ ಒಬ್ರು ಹೇಳಿದಾರೆ ನಮಗೆ, ಪೂಜೆ ಮಾಡಿದ ತಕ್ಷಣ ಬಗೆಹರಿದು ಬಿಡುತ್ತಾ? ಚಾನ್ಸ್ ಇಲ್ಲ. ಪೂಜೆ ದೋಷ ನೀವೇನೇ ಖರ್ಚು ಮಾಡಿದ್ರು ಕೂಡ ನಿಮ್ಮ ಸ್ಥಿತಿಗತಿ ಅದೇ ಇರುತ್ತೆ. ಸೊ ಅದನ್ನೇ ನಾವು ಕರ್ಮ ಅಂತ ಕರಿತೀವಿ. ಸೊ ಈ ಥರ ಒಂದು ದೋಷನ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಇವತ್ತೆಲ್ಲ ಪಬ್ಲಿಕಲ್ಲಿ ಒಳ್ಳೆ ದುಡ್ಡು ಮಾಡಕ್ಕೆ ಕುತ್ಕೊಂಡ್ಬಿಟ್ಟಿದೆ. ಅದೊಂದು ರೀತಿ ಬಿಸ್ನೆಸ್ ಆಗಿಬಿಟ್ಟಿದೆ ಈ ದೋಷ ಅಂತ ಹೇಳಿ. ಏನಾದರೂ ಸಮಸ್ಯೆ ಇತ್ತಂದರೆ ಫಸ್ಟ್ ಕುಜ ದೋಷ ಅಂತ ಹೇಳ್ಬಿಡ್ತಾರೆ. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಒಂದು ಸರ್ಪದೋಷ ಅಂತ ಹೇಳ್ತಾರೆ. ಅದರಲ್ಲೂ ಕುಜ ದೋಷ ಅಂದರೆ ಸಾಕು ಓಡಿಸ್ತಿದ್ದಾರೆ ಎಲ್ಲಿಗೆ? ದೇವಸ್ಥಾನಗಳಿಗೆ. ಅದರಲ್ಲೂ ನಮ್ಮ ಜನಗಳಂತೂ ಹೇಳೋದೇ ಬೇಡ ಬಿಡ್ರಿ. ಯಾಕಂದರೆ ಆ ಡ್ರೆಸ್ಗಳು ನೋಡಿ ಬಿದ್ದುಬಿಡ್ತಾರೆ. ಡ್ರೆಸ್, ಸೊ ಅವರು ಹಾಕೊಂಡಿರೋ ಒಂದು ಡ್ರೆಸ್ಗಳು ನೋಡಿ ಅಲ್ಲೇ ಬಿದ್ದು ಹೋಗ್ಬಿಡ್ತಾರೆ. ಏನೋ ಹೇಳ್ಬಿಡ್ತಾರೆ, ನಾವು ಹೋಗ್ಬಿಡೋಣ ಅಂತೇಳಿ. ಅದರಲ್ಲೂ ಈ ಕುಕ್ಕೆ ಸುಬ್ರಹ್ಮಣ್ಯ, ಆ ದೇವಸ್ಥಾನ ಈ ದೇವಸ್ಥಾನ, ಟೆಂಪಲ್ ರನ್, ಇಂಥ ಕಡೆ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ನಿಮ್ಮ ಹಣೆ ಬರ ಅದೇ ಇರುತ್ತೆ. ಸೊ ಅದಕ್ಕೆ ಎಲ್ಲಿ ಹೋಗಿ ಖರ್ಚು ಮಾಡುವಂಥ ಅವಶ್ಯಕತೆ ಬೇಡ. ಸಿಂಪಲ್ ಆಗಿ ನೀವೇ ಮಾಡ್ಕೋಬಹುದು ಈ ಕುಜ ದೋಷಕ್ಕೆ. ಸೊ ಮಂಗಳವಾರ ದಿನ ಜಿಲೇಬಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸಿ ಅದನ್ನು ಪ್ರಸಾದ ಅಂದ್ಕೊಂಡು ಬಂದರೆ ಕೊಡಿ. ತುಂಬ ಅದ್ಭುತವಾದಂಥ ಈ ಫಲ ಕೊಡುತ್ತೆ ಈ ಕುಜ ದೋಷ ಪರಿಹಾರಕ್ಕೆ. ಸರ್ವೇ ಜನ ಸುಖಿನೋ ಭವಂತು.